ಇಂಪಾಸಿಬಲ್ ನಲ್ಲೂ ಪಾಸಿಬಲ್ ಐತಿ, ಅಸಾಧ್ಯದಲ್ಲೂ ಸಾಧ್ಯ ಐತಿ. ಹಲೋ ಫ್ರೆಂಡ್ಸ್, ನಾಲೆಜ್ ಇದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ದಿಂದಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಬನ್ನಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಮೈಕಲ್ ಜಾರ್ಡನ್ ಒಬ್ರು ಫೇಮಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್. ಮೈಕಲ್ ಜಾರ್ಡನ್ ಅವರು ಅವ್ರ ಜೀವನದಲ್ಲಿ ನಡೆದ ಒಂದು ಸತ್ಯವಾದ ಘಟನೆ ಅಂತ ಹೇಳ್ತಾರೆ. ಅವರು 13 ವರ್ಷದವರಿದ್ದಾಗ ಅವ್ರ ತಂದೆ ಅವರಿಗೆ $1 ಬೆಲೆ ಬಾಳುವ ಒಂದು ಹಳಿ ಟಿ ಶರ್ಟ್ ಕೊಟ್ಟು ಇದನ್ನ $2 ಮಾಡ್ಕೊಂಬ ಅಂತ ಹೇಳ್ತಾರೆ. ಅವಾಗ ಅವರು ಹೇಳ್ತಾರ, ಹೆಂಗಾಗುತ್ತಪ್ಪ ಇದು ಅಂತ. ಅವಾಗ ಅವ್ರ ತಂದೆ ಹೇಳ್ತಾರ, ಆಗುತ್ತಾ, ನೀ ಹೋಗಿ ಮಾಡ್ಕೊಂಬ. ಅವಾಗ ಜಾರ್ಡನ್ ಅವ್ರು ಏನ್ ಮಾಡ್ತಾರೆ ಅಂದ್ರ ಅದನ್ನ ಚಂದಾಗ ತೊಳೆದು ಐರನ್ ಮಾಡ್ದಂಗ್ ಮಾಡಿ ಅದನ್ನ ರೈಲ್ವೆ ಸ್ಟೇಷನ್ ಮುಂದೆ ಹೋಗಿ ನಿಂತು ಮಾಡ್ತಾರೆ. ಅದು $2 ಸೇಲ್ನೂ ಆಗುತ್ತೆ. ಮತ್ತೊಮ್ಮೆಗೆ ಅವ್ರ ತಂದೆ ಅದೇ $1 ಬೆಲೆ ಬಾಳುವ ಒಂದು ಹಳಿ ಟಿ ಶರ್ಟ್ ಕೊಟ್ಟು ಇದನ್ನ ಈ ಸಲ $20 ಮಾಡ್ಕೊಂಬ ಅಂತ. ಅವಾಗ ಅವ್ರು ವಾಪಸ್ ಕೇಳ್ತಾರ, ಹೇಗಾಗುತ್ತಪ್ಪ ಇದು ಅಂತ. ಅವಾಗ ಅವ್ರ ತಂದೆ ಹೇಳ್ತಾರ, ನಿನ್ ಕೈಲಿ ಇದು ಆಗುತ್ತಾ, ಹೋಗುನಿ ಅಂತ. ಆಗ ಜಾರ್ಡನ್ ಅವ್ರು ಏನ್ ಮಾಡ್ತಾರ ಅಂದ್ರ ಆ ಹಳಿ ಟಿ ಶರ್ಟ್ಗೆ ಮಿಕ್ಕಿ ಮೌಸ್ ಸ್ಟಿಕ್ಕರ್ ಹಚ್ತಾರ. ಮಿಕ್ಕಿ ಮೌಸ್ ಸ್ಟಿಕ್ಕರ್ ಹಚ್ಚಿ ಅದನ್ನ ಒಂದ್ ದೊಡ್ಡ ಸ್ಕೂಲ್ ಮುಂದೆ ಹೋಗಿ ನಿಂತು ಮಾಡ್ತಾರೆ. ಒಬ್ಬ ಸಣ್ಣ ಹುಡುಗ ಬಂದು ಅವ್ರ ತಾಯಿಗೆ ಹೇಳ್ತಾನ, ನನಗೆ ಈ ಟಿ ಶರ್ಟ್ ಬೇಕು ಅಂತ. ಅವ್ರ ತಾಯಿ ಅದನ್ನ $25 ಖರೀದಿ ಮಾಡ್ಕೊಂಡು ಹೋಗ್ತಾರ. ಮತ್ತೆ ಅವ್ರ ತಂದೆ ಅವ್ರಿಗೆ $1 ಬೆಲೆ ಬಾಳುವ ಒಂದು ಹಳಿ ಟಿ ಶರ್ಟ್ ಅನ್ನು ಕೊಟ್ಟು ಇದನ್ನ ಈ ಸಲ $200 ಮಾಡ್ಕೊಂಬ ಅಂತ. ಅವಾಗ ಅವರು ಹೇಗಾಗುತ್ತಪ್ಪ ಅಂತಾನು ಕೇಳಿಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಾಗಿತ್ತು ನನ್ನ ಕೈಯಾಗಿದ್ದು ಆಗುತ್ತ ಅಂತ. ಜಾರ್ಡನ್ ಅವ್ರು ಹೇಳ್ತಾರ, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ. ಅವರು ಯೋಚನೆ ಮಾಡ್ತಿರ್ತಾರ, ಹೇಗೆ ಇದನ್ನ $200 ಮಾಡ್ಬೇಕಂತ. ಆಗ ಅವ್ರ ಬಾಜು ಊರಾಗ ಒಬ್ಳು ದೊಡ್ಡ ಆಕ್ಟ್ರೆಸ್ ಬಂದಿರ್ತಾರ. ಅವ್ರು ಯೋಚನೆ ಮಾಡ್ತಾರ, ಹಂಗೂ ಹಿಂಗೂ ಕಷ್ಟಪಟ್ಟು ಆ ದೊಡ್ಡ ಆಕ್ಟ್ರೆಸ್ ಆಟೋಗ್ರಾಫ್ನ ಆ ಟಿ ಶರ್ಟ್ ಮೇಲೆ ತಗೋತಾರ. ಅವಾಗ ಆ ಟಿ ಶರ್ಟ್ ನ ಅವ್ರ ಮಾರ್ಕೆಟ್ ನಲ್ಲಿ ನಿಂತು ಮಾರಾಕತ್ರೆ ಆ ಟಿ ಶರ್ಟ್ $200 ಅಲ್ಲ, ಹರಾಜ್ನಲ್ಲಿ $2,000 ಹೋಗುತ್ತೆ. ಅದಕ್ಕೆ ಮೈಕಲ್ ಜಾರ್ಡನ್ ಅವ್ರು ಹೇಳ್ತಾರೆ, ಪಾಸಿಟಿವ್ ಮೈಂಡ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ಪ್ಲೇಸ್, ಪರ್ಫೆಕ್ಟ್ ಕ್ವಾಲಿಟಿ ಅದು ಇಂಪಾರ್ಟೆಂಟ್. ಅದಕ್ಕೆ ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ, ಮನಸ್ಸಿದ್ರೇನೆ ಮಾರ್ಗ ಅಂತ. ಗಾದೆ ಮಾತೆಂದು ಸುಳ್ಳಾಗಲ್ಲ.